ಜಿಎಸ್ಟಿ ಆಫೀಸಲ್ಲಿ ಹೋಗಿ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಹೋಗಿ ಅಲ್ಲಿ ಲೆಟರ್ ಕೊಡ್ತಾರೆ, ಅಲ್ಲಿ ನ್ಯಾಯ ಮಾಡ್ತಿದ್ರು ಅಲ್ಲಿ ಹೋದ್ರೆ ನಿಮ್ಮ ಅಂತ ತಗೊಳ್ತೀವಿ. ಈಗ ಅವರೇ ಮಾಡಿಸ್ಕೊಂಡಿರ್ತಾರೆ ಸರ್, ಎಲ್ಲ ಅವರು ಮಾಹಿತಿ ಅವರೇ ಕೊಡೋದು. ನಾವು ನಮ್ಮಲ್ಲಿ ಸವಲತ್ತು ಅಂತ ಅಷ್ಟೇ. GST ಮತ್ತು ಐಟಿ ರಿಟರ್ನ್ಸ್ ಎಲ್ಲ ಅವರು ವೈಯಕ್ತಿಕ ಸರ್. ವೈಯಕ್ತಿಕ ಅಂದರೆ ಅವರಂತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋದರೆ ಅವರು ನನ್ನ ಹತ್ರ ಬರಲಾರು ಮಾಡಕ್ಕೆ ಈ ರೀತಿ ಸಮಸ್ಯೆಗಳಿದೆ. ಅವ್ರ ಜೊತೆ ಮೀಟಿಂಗ್ ಮಾಡಿ ಪರ್ಟಿಕ್ಯುಲರ್ ಆಗಿ ಯಾವ ಥರ ಪ್ರಾಬ್ಲಮ್ ಇದೆ ಅನ್ನೋದು ಎಂಬತ್ತೈದು ಅವರು ಪ್ಲಸ್ ಇವತ್ತು GST ಆಫೀಸ್ ಯಾರಿದ್ದಾರೆ ಎಲ್ಲ ಸೇರಿಸೋ ಒಂದು ಫಸ್ಟ್ ಮೀಟಿಂಗ್ ಮಾಡಿ. ಸೊ ದಟ್ ಈಗ ಗೊಂದಲ ಇರಲ್ಲ. ಕೆಲವು ಕಡೆ ನಾನು ಹೇಳ್ತೀನಿ ಈ ಟೆಕ್ನಿಕಲ್ ಏನೋ ಒಂದು ಇದರಿಂದ ಅವ್ರ ಮನೇಲಿ ಯಾರು GST ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ಲ, ಯಾವುದೋ ಒಂದು ಲೇಡಿ ನನಗೆ ಕೊಪ್ಪಳದಲ್ಲಿ ಅವ್ರ ಹೆಸರಲ್ಲಿ GST ಇದೆ ಅಂತ ಹೇಳ್ಬಿಟ್ಟು ಏನಾಗ್ತಿದೆ, ಕೆಲವರು ರ್ಯಾಂಡಮ್ ಆಗಿ ಯಾವ ಹೆಸರಲ್ಲಿ GST ರಿಜಿಸ್ಟ್ರೇಷನ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಮನೆಯಲ್ಲಿ ಒಂದು ಲೇಡಿ ಏನು ಹೋಗ್ತಿದ್ದಾರೆ, ಒಬ್ಬ ಮಗ ತಾಯಿ ಹೆಸರಲ್ಲಿ GST ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಿದ್ದಾರೆ. ಸೊ ತಾಯಿಗೆ ಬೆನಿಫಿಟ್ ಬರ್ತಾ ಇಲ್ಲ, ಶೀಸ್ ಇಲ್ಲಿಟ್ರೇಟ್, ಶೀಸ್ ನಾಟ್ ಅವೇರ್ ಮಗ ಮಾಡಿದ್ದಾರೆ. ಇಂಥ ಸಮಸ್ಯೆ ಎಲ್ಲ ಬರಬೇಕಾದ್ರೆ ಸ್ವಲ್ಪ ನೀವು ಐ ಥಿಂಕ್ ಯು ಶುಡ್ ಕೋಆರ್ಡಿನೇಟ್ ವಿತ್ ಪರ್ಟಿಕ್ಯುಲರ್ ಆಫೀಸರ್ಸ್. ನೀವು ಕೂಡ ನೀವೇನು ಮಾಡಿಸಿ